ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಮ್ಯಾಂಗೋ ಹೋಳಿಗೆ ಹೇಗೆ ಮಾಡೋದು ನೋಡೋಣ ಬನ್ನಿ. ಮ್ಯಾಂಗೋ ಸೀಸನ್ ಸ್ಟಾರ್ಟ್ ಆಗಿದೆ. ಸೊ ನಾವು ಹಸ್ಬೆಂಡ್ ರೀಸೆಂಟ್ಲಿ ಮ್ಯಾಂಗೋ ತಂದಿದ್ರು, ಸೊ ಅವರೇ ಟ್ರೈ ಮಾಡ್ತಿದ್ದಾರೆ. ಇಲ್ಲಿ ನಾವು ಒಂದು 250 ಗ್ರಾಮ್ ಅಷ್ಟು ಮೈದಾ ತಗೊಂಡು ಅರಿಶಿನ, ಸ್ವಲ್ಪ ಉಪ್ಪು ಮತ್ತು ಆಯಿಲ್ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀವಿ ಡ್ರೈ ಆಗಿ ಫಸ್ಟು. ಆಮೇಲೆ ಸ್ವಲ್ಪ ನೀರು, ಆಯಿಲ್ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲೆಲ್ಲ ಯುಟೆನ್ಸಿಲ್ಸ್ ನನ್ನ ಹಸ್ಬೆಂಡ್ 6 ಫೀಟ್ ಹೈಟ್ಗೆ ಚಿಕ್ಕದಾಗಿ ಕಾಣೋದು, ಮತ್ತು ಅವ್ರ ಡಾಕ್ಟರು ಅದಕ್ಕೆ ಅವ್ರು ತೋರಿಸ್ತಿದ್ರು ಕೈನ ಕ್ಲೀನಾಗಿ ತೊಳೆದು ಮಾಡಿ ಅಂತ. ಅದು ಯಾಕಂದರೆ ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಸೊ ಇದನ್ನು ಕ್ಲೀನಾಗಿ ನಾದ್ಕೊಳ್ಳಿ ಫುಲ್ ಸಾಫ್ಟ್ ಆಗೋ ತನಕ. ಆಯಿಲ್ ಬೇಕಿದ್ರೆ ಹಾಕೋತಾ ಇರಿ, ಅದಿನ್ನೂ ಎಲಾಸ್ಟಿಸಿಟಿ ಜಾಸ್ತಿ ಆಗುತ್ತೆ. ಸೊ ಇದು ನಮ್ಮದು ಮೈದಾ ಬೇಸ್ ರೆಡಿ ಆಗ್ತಾ ಇದೆ. ಇಲ್ಲಿ ಕ್ಲೀನಾಗಿ ಇದನ್ನು 1-2-3 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ. ಸೊ ಅದನ್ನು ಕ್ಲೀನಾಗಿ ನಾದಿ ಅದನ್ನು ಕವರ್ ಮಾಡಿ ಒಂದು 30 ಮಿನಿಟ್ಸ್ ಸೆಟ್ ಮಾಡೋದಕ್ಕೆ ಬಿಡಿ. ಈಗ ನಾವು ಹೂರ್ಣ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಚಿರೋಟಿ ರವೆ ಮತ್ತು ಗೀ ತೊಗೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀವಿ. ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀವಿ. 200 ಗ್ರಾಮ್ ಚಿರೋಟಿ ರವೆ ಅಷ್ಟಕ್ಕೆ ನಾವೊಂದು 4 ಟೀ ಸ್ಪೂನ್ ಶುಗರ್ ಹಾಕ್ಕೊಂಡಿದ್ದೀವಿ, ಮತ್ತು 1 ಮ್ಯಾಂಗೋ ಪ್ಯೂರೆ ಫುಲ್ ಹಾಕ್ಕೊಂಡಿದ್ದೀವಿ. ನಾವಿಲ್ಲಿ ಆಲ್ಫೋನ್ಸೋ ಮ್ಯಾಂಗೋ ಪ್ಯೂರೆ ಹಾಕಿದ್ದೀವಿ. ಸೊ ಇದನ್ನು ಕ್ಲೀನಾಗಿ ಗೀ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಕ್ಲೀನಾಗಿ ಅದನ್ನು ಹುರ್ಕೋತಾ ಇರಬೇಕು. ನಿಮ್ಗೆ ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ ಅದು ರೆಡಿ ಆಗಿದ ತಕ್ಷಣ. ಡೆಸಿಕೇಟೆಡ್ ಕೋಕೋನಟ್ ಕೂಡ ಹಾಕ್ಕೊಳ್ಳಿ. ಸೊ ನಮ್ದು ಇಲ್ಲಿ ರೆಡಿ ಆಗಿದೆ ಹೂರ್ಣ ಮತ್ತು ಫಿಲ್ಲಿಂಗು ಮತ್ತು ಔಟರ್ ಕವರಿಂಗ್ ಎಲ್ಲ. ಸೊ ಇಲ್ಲಿ ಕವರ್ ಮಾಡಿಕೊಂಡು ಒಂದು ಪ್ಲಾಸ್ಟಿಕ್ ಶೀಟ್ ತೊಗೊಂಡು ಆಯಿಲ್ ಹಾಕ್ಕೊಂಡು ನಾರ್ಮಲ್ ಒಬ್ಬಟ್ಟು ಮಾಡಿದಾಗ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ಡಿಶ್ ನನ್ನ ಹಸ್ಬೆಂಡ್ ಸರ್ಪ್ರೈಸಾಗಿ ಮಾಡಿ ತಿನ್ಸಿದ್ದು ಸಂಡೇ. ಸೊ ಇಟ್ ವೆರಿ ಸ್ಪೆಷಲ್ ಟು ಮೀ. ಇದು ಕುಕ್ಕಿಂಗ್ ಟೆಕ್ನಿಕ್ಸ್ ಫುಡ್ ಕಂಟೆಂಟ್ ಕ್ರಿಯೇಟರ್ಸ್ ಥರ ಇಲ್ಲದೆ ಇದ್ರು ನನಗೆ ಇದು ತುಂಬ ಸ್ಪೆಷಲ್. ಸೊ ಕಾದಿದ ಪ್ಯಾನ್ ಮೇಲೆ ತುಪ್ಪದಲ್ಲಿ ನಿಮ್ಮ ಒಬ್ಬಟ್ಟನ್ನ ಹೇಗೆ ನಾರ್ಮಲ್ ಒಬ್ಬಟ್ಟು ಫ್ರೈ ಮಾಡ್ಕೋತಿರೋ ಹಾಗೆ ಫ್ರೈ ಮಾಡ್ಕೊಳ್ಳಿ. ಈ ಒಬ್ಬಟ್ಟನ್ನ ತಿನ್ನುವಾಗ ಆ ಮ್ಯಾಂಗೋ ಎಸೆನ್ಸ್ ಹೂರ್ಣದಲ್ಲಿ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ನೀವು ಟ್ರೈ ಮಾಡಿ. ಮ್ಯಾಂಗೋ ಸೀಸನ್ ಅಂತೂ ಸ್ಟಾರ್ಟ್ ಆಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ಹೇಳಿ ಹೇಗಿತ್ತು ಅಂತ. ಥ್ಯಾಂಕ್ ಯು, ಬಾಯ್.